ಒಳ್ಳೆಯವರು ಯಾವಾಗ್ಲೂ ಒಳ್ಳೆತನದಲ್ಲಿ ಇರ್ತಾರೆ ಅನ್ನೋದಕ್ಕೆ ಅವತ್ತು ಶಿವಣ್ಣ ಹೇಳಿದ ಮಾತು 100% ಕರೆಕ್ಟು. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ. ಅಪ್ಪು ಸರ್ ಈ ನಗುವಲ್ಲಿದ್ದಾರೆ, ಅಪ್ಪು ಸರ್ ಈ ಮುಗ್ಧತೆಯಲ್ಲಿದ್ದಾರೆ. ಅವರು ಈ ಮಗುವಿನ ಪ್ರತಿಭೆ ಮೂಲಕ ನಮ್ಮೆಲ್ಲರನ್ನ ನೋಡ್ತಿದ್ದಾರೆ ಅನ್ನೋ ನಂಬಿಕೆ ನಮ್ಮದು. ಇವತ್ತು ಈ ಇಬ್ರು ಮಕ್ಕಳು ಈ ಡಿ ಕಾರ್ಯಕ್ರಮಕ್ಕೆ ಕೊಟ್ಟಿರುವಂತ ಒಂದು ಸಂತೋಷ, ಖುಷಿ, ಮುಗ್ಧತೆ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ದೇವರ ವರಪ್ರಸಾದನೆ. ಈ ದೇವರಂತ ಮಕ್ಕಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಪ್ರಭು ಸರ್, ನೀವು ತುಂಬಾ ಎಂಜಾಯ್ ಮಾಡ್ತಿದ್ರಿ ಈ ಮಕ್ಕಳ ಜರ್ನಿಯನ್ನ. ಬಿಕಾಸ್ ಮಕ್ಕಳಾಗಿ ಆ ರೀತಿ ಪರ್ಫಾರ್ಮ್ ಮಾಡೋದು, ಆ ಕ್ಯೂಟ್ನೆಸ್ ಎಷ್ಟು ಖುಷಿ ಆಗುತ್ತೆ ಸರ್ ಆ ಮಕ್ಳನ್ನ ನೋಡಿದಾಗ. ಇಟ್ಸ್ ಅನ್ಬಿಲೀವಬಲ್. ಹಿಂಗೆಲ್ಲ ಮಾಡ್ಬೇಕಾದ ನಾನ್ ಬಿಲೀವ್ ಇಟ್. ನೋಡಿದ್ರೇನೆ ಬಿಲೀವ್ ಮಾಡಿದ. ಫಸ್ಟ್ ನೀವು ಇಬ್ರನ್ನ ಕರೆದ್ರಿ, ನೀವು ಕರೆದಾಗ ನಾನು ಮೇಗ್ ನೋಡ್ತಾನೆ ಇದ್ದೆ. ಇವತ್ತು ಕೆಳಕ್ಕೆ ಬರ್ತಾ ಇದ್ರು ಎಲ್ಲಿ ಇದು ಅಂತ. ಟೂ ಸ್ವೀಟ್ ಅಂಡ್ ಇಷ್ಟು ಜ್ಞಾಪಕ ಮಾಡಿಕೊಂಡು ಹೆಂಗ್ ಮಾಡ್ತಾರ. ಬಿಕಾಸ್ ನಾನು ನಮ್ಮ ಮಗ ಒಂದು ಸ್ವಲ್ಪ ಈಗೀಗ ಡ್ಯಾನ್ಸ್ ಕಲಿತಾ ಇದ್ದಾರೆ. ಒಂದು ಚಿಕ್ಕದು ಹಿಂಗೆ ಮಾಡ್ತಾರೆ, ಓ ಸೂಪರ್ ಸೂಪರ್ ತಿನಿ. ಇವ್ರು ಹಿಂಗ್ ಮಾಡ್ತಾವ್ರಲ್ಲ, ಇವ್ರ ಅಮ್ಮ ಅಪ್ಪನಿಗೆ ಎಷ್ಟು ಚೆನ್ನಾಗಿರುತ್ತಲ್ವಾ. ವೆರಿ ಹ್ಯಾಪಿ. ನಾಟ್ ಓನ್ಲಿ ದಿಸ್ ವೇ, ಆಲ್ ದ ಯಂಗ್ಸ್ಟರ್ಸ್ ಹೂ ಆರ್ ಡಾನ್ಸಿಂಗ್, ಅವ್ರ ಅಮ್ಮ ಅಪ್ಪಗಳಿಗೆಲ್ಲ ಎಷ್ಟು ಸಂತೋಷವಾಗಿರುತ್ತ ಅಲ್ವಾ. ನಾವು ಬಿಕಾಸ್ ನಮ್ಮ ಮಗ ಒಂದು ಸ್ವಲ್ಪ ಮಾಡಿದ್ರೆ ವಾ ವಾ ಅಂತೀವಿ. ಅವೆಲ್ಲ ಎಲ್ಲೋ ಇಂಟರ್ನ್ಯಾಷನಲ್ ಲೆವೆಲ್ ಅವರೆಲ್ಲ ಎಷ್ಟು ಹ್ಯಾಪಿ ಆಗಿರ್ತಾರೆ ಮದರ್ ಫಾದರ್. ಬೆಸ್ಟ್ ಆಫ್ ಲಕ್ ಟು ಎವ್ರಿ ಒನ್. ಬೆಸ್ಟ್ ವಿಶಸ್ ದಿಸ್ ಫ್ಯೂಚರ್. ಸೂಪರ್. ನೀವಿಬ್ರು ಫ್ಯೂಚರ್ ಅಂತ ಹೇಳ್ತಿದ್ರೆ ಅಂದ್ರೆ ನೆಕ್ಸ್ಟ್ ನೀವೇ ಸ್ಟಾರ್ ಗಳಂತೆ ಕಣೋ. ತುಂಬಾ ಖುಷಿ ಆಗ್ತಿದೆ. ಅಯ್ಯೋ ನೋಡಿ, ಅದನ್ನ ಎಷ್ಟು ಕ್ಯೂಟ್ ಆಗಿ ಹೇಳ್ತಾ ಇದಾರಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಅಂತ. ಲೇಖನ, ಯಾವ ಸಾಂಗ್ ಪರ್ಫಾರ್ಮ್ ಮಾಡ್ತಿದ್ಯಾ ನೀನು? ಚುಟ್ಟು ಚುಟ್ಟು ಅಂತ ಐತೆ ನನಗೆ ಚುಮ್ಮು ಚುಮ್ಮು ಆತೈತೆ. ಆಲ್ ದ ಬೆಸ್ಟ್ ಲೇಖನ, ಆಲ್ ದ ಬೆಸ್ಟ್ ಯುವನ್. ಥ್ಯಾಂಕ್ ಯು. ಚಚ್ಚಿ ಕೆಡಬೇಕು ಸ್ಟೇಜ್. ಓಕೆ, ಬರ್ಲಿ ಚಪ್ಪಾಳೆ. ಫಿನಾಲೆಯಲ್ಲಿ ಡಾನ್ಸ್ ಮಾಡಿದ್ರಪ್ಪ, ಹ್ಯಾಪಿನಾ? ಹ್ಯಾಪಿ. ನಿಮ್ ಡಾನ್ಸ್ ನೋಡಿ ಅವರೆಲ್ಲ ಎಷ್ಟು ಹ್ಯಾಪಿ ಆಗಿದ್ದಾರೆ ಗೊತ್ತಾ? ಹೌದು. ಇವತ್ತು ಲಾಸ್ಟ್ ಎಪಿಸೋಡ್ ಗೊತ್ತಾ? ಹೌದು. ಸರಿ, ಅದಕ್ಕೆ ನೀವೇ ಕೇಳಿ ಹೆಂಗಿತ್ತಂತ. ಪ್ರಭುದೇವ್ ಮಾಮ ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು? ಸೂಪರ್. ಫೆದರ್ಸ್ ತರ ಲೈಕ್ ಫೆದರ್ಸ್ ವೆರಿ ಲೈಟ್ ಆಗಿದ್ದು. ವೆರಿ ಹ್ಯಾಪಿ ಟು ಸಿ. ನಮ್ಮ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ಸೂಪರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಥ್ಯಾಂಕ್ ಯು ಸರ್. ಶಿವ ಮಾಮ ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು? ಚುಟ್ಟು ಚುಟ್ಟು ಅಂತೈತಿ ನನಗ ಚುಮ್ಮು ಚುಮ್ಮು. ಬ್ಯೂಟಿಫುಲ್ ಆಗಿತ್ತು. ಅಮೇಝಿಂಗ್. ನೀವು ಡ್ಯಾನ್ಸ್ ಆಡ್ಬೇಕಾದ್ರೆ ತುಂಬಾ ಮಜಾ ಇರುತ್ತೆ. ಎಲ್ಲಿ ಅಪ್ಪಾಜಿಯಿಂದ ಹಿಡಿದು ಇವತ್ತಿನ ಚರಣ್ ಸಾಂಗ್ ವರೆಗೂ ನೀವು ಡ್ಯಾನ್ಸ್ ಆಡಿದ್ದೀರಾ ಅಂದ್ರೆ ಎಷ್ಟೊಂದು ಆರ್ಟಿಸ್ಟ್ಗಳು ಡ್ಯಾನ್ಸ್ ಮಾಡಿದ್ದೀರಾ ನೀವು. ಇಟ್ಸ್ ಗ್ರೇಟ್. ಅಂಡ್ ರಾಹುಲ್ ಮಾಸ್ಟರ್, ಐ ಥಿಂಕ್ ನೀವು ತುಂಬಾ ಎಂಜಾಯ್ ಮಾಡಿರ್ತೀರಾ. ಐ ಥಿಂಕ್ ಸೂಪರ್. ಈ ಥರ ಮಕ್ಕಳನ್ನ ಇಟ್ಕೊಂಡು ನೀವು ಡ್ಯಾನ್ಸ್ ಮಾಡ್ಸಿದ್ದೀರಾ, ಅದು ಗ್ರೇಟ್. ಆ ಹಾನರ್ ನಿಮಗೆ ಸೇರುತ್ತೆ. ಆ ಮಕ್ಕಳನ್ನ ಬಹಳ ಜೋಪಾನವಾಗಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಾ. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಮಾಸ್ಟರ್. ಅಂಡ್ ಥ್ಯಾಂಕ್ ಯು ಯುವನ್ ಲೇಖನ. ಲವ್ ಯು. ಐ ಲವ್ ಯು. ಯು ಮಸ್ಟ್ ಲವ್ ಮೀ. ಓಕೆ, ಓಕೆ. ಆಲ್ ದಿ ಬೆಸ್ಟ್. ಸಾಕು. ಇನ್ನು ನೀವಿಬ್ರು ಏನ್ ಕೇಳೋದು ಬೇಡ. ಇದು ನಾನ್ ಕೇಳೋಂತ ವಿಷಯ. ಮಾಮ ಅರ್ಜುನ್ ಮಾಮ, ಚುಟ್ಟು ಚುಟ್ಟು ಅಂತ ಕರೆಕ್ಟ್. ಇದು ಎಕ್ಸಾಕ್ಟ್ ಫೀಲಿಂಗ್. ಆಮೇಲೆ ಚುಮು ಚುಮು ಆಗ್ತೈತಿ. ಅಜ್ಜು ಮುಜ್ಜು ಬುಜ್ಜೆ ಕುಚ್ಚು ಬಾಣೆ. ಲೇಖನ, ಯುವನ್ ಸೂಪರ್ ಆಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಬ್ರು ಮುದ್ದಾಗಿ ಪರ್ಫಾರ್ಮ್ ಮಾಡಿದಿರಾ. ಇಡೀ ಕರ್ನಾಟಕದ ತನು ಮನ ಗೆದ್ದಂತ ಯುವನ್ ಅಂಡ್ ಲೇಖನ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಒಳ್ಳೆದಾಗಿ. ಥ್ಯಾಂಕ್ ಯು ಜನಿಯಾಜಿ, ಥ್ಯಾಂಕ್ ಯು. ಪ್ರಭುದೇವ ಸರ್, ಇವರು ಪ್ರತಿ ವಾರ ಬಂದು ಬರೀ ಡಾನ್ಸ್ ಮಾತ್ರ ಮಾಡಲ್ಲ, ಅವ್ರ ಜೊತೆ ಒಂದು ಒಳ್ಳೊಳ್ಳೆ ಪುಟ್ ಶಾರ್ಟ್ ಕತೆಗಳನ್ನ ತಗೊಂಡ್ಬರ್ತಾರೆ. ಲಾಸ್ಟ್ ಅಲ್ಲಿ ಮಾರಲ್ ಆಫ್ ದ ಸ್ಟೋರಿ ಅನ್ನೋದನ್ನ ನಾವು ಹೇಳ್ಬೇಕು. ಸೊ ಎಲ್ಲಾರು ಹೇಳಿ, ಕತೆ ಹೇಳಮ್ಮ. ಅಮ್ಮ ಮತ್ತೆ ಮಗಳು ಕೂತ್ಕೊಂಡ್ ಮಾತಾಡ್ತಾ ಇದ್ರು. ಅವಾಗ ಮಗ್ಳ ಹತ್ರ 2 ಕೈಯಲ್ಲಿ 2 ಆಪಲ್ ಇತ್ತು. ಅವಾಗ ಅಮ್ಮ ಕೇಳಿದ್ರು, ಮಗ್ಲೆ ನಂಗೊಂದು ಆಪಲ್ ಕೊಡು ಅಂತ. ಅವಾಗ ಮಗಳು 2 ಕೈಯಲ್ಲಿ ಆಪಲ್ ಇದೆ ಇದು
ಅಂತ ತಿಂದಿದ್ಲು. ಅವಾಗ ಅಮ್ಮ ಅನ್ಕೊಂಡ್ರು, ಅಯ್ಯೋ ಈ ಮಗ್ಳಿಗ್ ನಾನ್ ಕಂಡ್ರೆ ಇಷ್ಟನೇ ಇಲ್ಲ, ಒಂದ್ ಆಪಲ್ ಕೊಡು ಅಂದ್ರು ಕೊಟ್ಟಿಲ್ಲ, ಅವಳೇ 2 ಆಪಲ್ ತಿನ್ಬಿಟ್ಲಲ್ಲ, ನನಗೊಂದೇ ಕೊಟ್ಟಿಲ್ವಲ್ಲ ಅಂತ ಹೇಳಿದ್ರು. ಅವಾಗ ಮಗ್ಳು ಈ ಕೈಯಲ್ಲಿ ಇದ್ದಿದ್ದು ಈ ಆಪಲ್ ಕೊಟ್ಲಿದ್ಲು. ಅವಾಗ ಅಮ್ಮ ಖುಷಿಯಾಗಿ ಕೇಳ್ತಾ ಇದಾರೆ, ಮಗ್ಳೇ ನಾನ್ ಅವಾಗ ಕೇಳ್ದೆ ಅಲ್ಲ, ಅವಾಗ ಕೊಟ್ಟಿಲ್ಲ, ಈಗ ಯಾಕೆ ಕೊಡ್ತಾ ಇದ್ಯಾ, ಕಚ್ಬಿಟ್ಟು ಕೊಡ್ತಿದ್ಯಲ್ಲ ಯಾಕೆ ಅಂತ ಕೇಳಿದ್ರು. ಅವಾಗ ಮಗ್ಳು ಹೇಳಿದ್ಲು, ಅಮ್ಮ ಯಾವ್ದು ಸ್ವೀಟ್ ಇದೆ ಆ ಆಪಲ್ ಕೊಡೋಣ ಅಂತ ಕಚ್ಚಿ ಟೇಸ್ಟ್ ಮಾಡಿ ಕೊಡ್ತಿದ್ದೀನಮ್ಮ, ಈ ಆಪಲ್ ಸ್ವೀಟ್ ಇದೆ ತಗೋ. ಮೋರಲ್ ಆಫ್ ದ ಸ್ಟೋರಿ ಹೇಳ್ಬೇಡ ಸರ್. ಈ ಮಾರಲ್ ಹೇಳಕ್ಕಂತಾನೆ ನಾವು ಕರ್ನಾಟಕದಾದ್ಯಂತ DKD ಆಡಿಷನ್ಸ್ ಮಾಡಿ ಸಾವಿರಾರು ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಕರ್ಕೊಂಡ್ ಬಂದಿದೀವಿ. ಈ 2 ಸೇಬಿನ ಕಥೆಯನ್ನ ಕೇಳಿ ಮಾರಲ್ ಆಫ್ ದ ಸ್ಟೋರಿ ಹೇಳ್ತಾನೆ ಯೂಸುಫ್. ಮುಂದಿನವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು, ಏನೋ ಅವ್ರಿಗೆ ತೊಂದರೆ ಆಗ್ಬಾರ್ದು, ಈ ತರ. ಮೇಡಮ್ ಏನ್ ಹೇಳ್ದ ಮೇಡಮ್ ಅವನು? ಆಪಲ್ ತಿನ್ಬೇಕು, ಆಪಲ್ ತಿನ್ಬೇಕು ಅನಿಸ್ತಿದೆ ಮೇಡಮ್. ಮಾರಲ್ ಆಫ್ ದ ಸ್ಟೋರಿ ಆಪಲ್ ತಿನ್ಬೇಕಂತೆ. ಯಾಕೆ? ಆನ್ ಆಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಅದು ಗೊತ್ತಿಲ್ಲ ಅವನ್ಗೆ. ಇದಕ್ಕೆಲ್ಲ ಒಬ್ರು ಇದಾರೆ ಮೇಡಮ್. ದಾದಾ ರಾಘು. ಅವ್ರಮ್ಮ ಆ್ಯಪಲ್ ಯಾಕೆ ಕೊಟ್ರು ಅಂತ ಗೊತ್ತಿಲ್ಲ, ಆಯ್ತಾ? ಅದಕ್ಕೆ 2 ಆ್ಯಪಲ್ ಇದ್ದಾಗ ಒಂದು ನಾವು ಇಟ್ಕೋಬೇಕು, ಆಮೇಲೆ ಇನ್ನೊಬ್ರು ಕೊಡಬೇಕು ಅಂತ. ಅಣ್ಣನ ಈ ತರ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ ನಾನು ನೋಡೇ ಇಲ್ಲ. ನಿನ್ನ ಆನ್ಸರ್ ಕೇಳಿ ಅಣ್ಣಂಗೆ ತಲೆ ಬಿಸಿ ಆಗೋಯ್ತು. ಯಾಕೆ ಗೊತ್ತಾ, ನಾನು ಅಷ್ಟು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ, ಯಾವ ಉತ್ತರ ಕೊಟ್ಟರು ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಉತ್ತರ ಕೊಡಕ್ಕೆ ಭಯ ಆಗ್ಬಿಟ್ಟಿದೆ. ಇದು ಕರೆಕ್ಟ್ ಆದ ಉತ್ತರ. ದಿಸ್ ಇಸ್ ದ ರೈಟ್ ಆನ್ಸರ್. ಯಾರು ಬೇಡ ಲೇಖನ, ನೀನೇ ಹೇಳ್ತೀಯಾ ಆನ್ಸರ್ ಏನಾದ್ರು? ಮೊರಲ್ ಆಫ್ ದ ಸ್ಟೋರಿ ಏನಂದ್ರೆ, ಯಾರನ್ನೂ ಬೇಗ ಜಡ್ಜ್ ಮಾಡ್ಕೋಬೇಡ್ದು. ಹಂಗೆ ಹೇಳ್ಬಾರ್ದು. ರಾಘು ಎಷ್ಟು ಬೇಗ ಜಡ್ಜ್ ಆದ ಗೊತ್ತಾ? ಅದು ಏನ್ ಗೊತ್ತಾ, ಕರೆಕ್ಟ್ ಆಗಿ ನಮ್ಮ ತಲೆ ಮೇಲೆ ಹೊಡೆದಂಗಿತ್ತು. ಅದೇ ಸುಮ್ಮನೆ ಕುತ್ಕೊಂಡು ಮಾರ್ಕ್ಸ್ ಹಾಕ್ಬಾರ್ದಲ್ಲಿ ಅಂತ. ಥ್ಯಾಂಕ್ ಯು ಜಡ್ಜಸ್. ಯುವನ್ ನಿಂದ ಆಯ್ತಲ್ಲಪ್ಪ, ನಿಂದೇನಿಲ್ಲ ತಾನೆ? ಒಂದೂರಲ್ಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಅವ್ರ ಹೆಸರು ರಾಮ ಶ್ಯಾಮ ಅಂತ. ಅವರು ಒಂದಿನ ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ. ಹೋಗ್ಬೇಕಾದ್ರೆ ಮಧ್ಯದಾರಿಲಿ ಒಂದ್ ಕಾಡ್ ಸಿಕ್ಕತ್ತೆ. ಅಲ್ಲಿ ಒಂದ್ ಕರಡಿ ನಡ್ಕೊಂಡ್ ಬರ್ತಾ ಇರತ್ತೆ. ಅವಾಗ ರಾಮ ಎದ್ರುಕೊಂಡ್ಬಿಟ್ಟು ರಾಮನ್ ಬಿಟ್ಬಿಟ್ಟು ಶ್ಯಾಮ ಮರದ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾನೆ. ರಾಮಗೆ ಮರ ಹತ್ತಕ್ ಬರಲ್ಲ, ಅದಕ್ಕೆ ಸತ್ತೋಗಿರೋರ್ ತರ ಹಿಂಗ್ ಮಲ್ಕೊಂಡ್ಬಿಡ್ತಾನೆ ರಾಮ. ಅವಾಗ ಕರಡಿ ಬಂದ್ಬಿಟ್ಟು ಅಂತ ಮೂಸ್ದಾಗ, ಓ ಇವನ್ ಸತ್ತೋಗಿದ್ದಾನೆ ಅನ್ಬಿಟ್ಟು ಮತ್ತೆ ವಾಪಸ್ ಹೋಗತ್ತೆ. ಆಮೇಲೆ ಕರಡಿ ಹೋದ್ಮೇಲೆ ಶ್ಯಾಮ ಮರದ ಮೇಲೆ ಇಂದ ಇಳಿದ್ಬಿಟ್ಟು ಕೇಳ್ತಾನೆ, ಏನು ಕರಡಿ ಬಂದ್ಬಿಟ್ಟು ನಿಂಗೆ ಗುಟ್ಟಲ್ಲಿ ಹೇಳ್ತಲ್ಲ ಅಂತ. ಈ ತರ ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಇರ್ಬೇಡ ಅಂತ ಹೇಳ್ತಾನೆ. ಇದ್ರ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪಾ ಅಂದ್ರೆ, ಅವ್ರಿಗೆ ಹೇಳ್ತೀರಾ? ಈ ಮಾರಲ್ ಆಫ್ ದ ಸ್ಟೋರಿ ನಾನು ಹೇಳ್ತೀನಿ. ಯುವನ್ ಮುಖ ನೋಡ್ತಾ ಇದ್ರೆ ಅವ್ನ ಫ್ಯೂಚರ್ ಕಾಣಿಸ್ತಾ ಇದೆ. ಜಿ ಸೀರಿಯಲ್ಗಳಲ್ಲಿ ಆದಷ್ಟು ಬೇಗ ಅವನ್ನ ಸೇರಿಸ್ಕೊಂಡು ಕತೆ ಬರೆಯೋ ಎಲ್ಲ ಲಕ್ಷಣಗಳು ನಮ್ಗೆ ಕಾಣಿಸ್ತಾ ಇದೆ. ವೆಲ್ಕಮ್ ಟು ಜಿ ಕುಟುಂಬ.